ಸರ್ GB ಎಲೆಕ್ಷನ್ ಆಗಬೇಕಾ ಆಗಬಾರ್ದು ಸರ್? ನಿಮ್ಮ ಆಗ್ಬೇಕು ಸರ್. ಏನಕ್ಕೆ ಆಗಬೇಕು ಅಂತೇಳಿ? ನಮಗೆ ಬಂದು MLA ಒಂದೇ ಸರಿ ಡೈರೆಕ್ಟಾಗಿ ನೋಡೋಕ್ಕಾಗಲ್ಲ. ಕೌನ್ಸಿಲರ್ ಇದ್ದರೆ ಅವರಿಂದ ಅವ್ರ ಮುಖಾಂತರ ಹೋಗಿ ನೋಡ್ಬೋದು. ಈಗ ನಮಗೆ ಕೌನ್ಸಿಲರ್ ಎಲ್ಲ ಇರಲಿಲ್ಲ, ಏನೆಲ್ಲ ಸಮಸ್ಯೆ ಆಯ್ತು ನಿಮಗೆ ಅಂತೇಳಿ? ತುಂಬ ಸಮಸ್ಯೆ ಇದೆ, ಮನೆ ಹತ್ರ ತುಂಬ BBMP ತುಂಬ ಸಮಸ್ಯೆ ಇದೆ, ಎಲ್ಲದಕ್ಕೂ ಬೇಕಲ್ವಾ. ಅವರು ಡೈರೆಕ್ಟಾಗಿ ಹೋಗಿ ನಾವು ಒಂದೇ ಸತಿ ಅವ್ರು ನೋಡೋಕ್ಕಾಗಲ್ಲ. ಕೌನ್ಸಿಲರ್ ಇದ್ದರೆ ಕೌನ್ಸಿಲರಿಂದ ಅವ್ರ ಮುಖಾಂತರ ಅಲ್ಲಿ ಮೇಲೆ ಹೋಗಿ ನೋಡೋದು. ನಮ್ಮ ತೊಂದರೆ ಏನಿದೆ ಅವ್ರು ತಿಳಿಸ್ರೆ ಅವರು ಹೋಗಿ ಹೇಳ್ತಾರೆ. ಈಗ ಬೆಂಗಳೂರಿನ ಹಾಟ್ ಟಾಪಿಕ್ ಅಂತಂದರೆ ಅದು GBA ಚುನಾವಣೆ. ಎಲ್ಲ ರೀತಿಯ ಜನರು ಕೂಡ ತಮ್ಮ ಅಭಿಪ್ರಾಯನ ಹೇಳ್ತಿರೋದು. ನನ್ನ ಜೊತೆಗೆ ಅವರು ಆಟೋ ಚಾಲಕರಿದ್ದಾರೆ. ಸರ್, ಈಗ GBA ಚುನಾವಣೆ ಅಂದರೆ ನಮ್ಮ ಪಾಲಿಕೆ ಚುನಾವಣೆ, ಕಾರ್ಪೊರೇಷನ್ ಚುನಾವಣೆ ಆಗಬೇಕಾ ಆಗಬಾರ್ದು ಸರ್? ಕಾರ್ಪೊರೇಟ್ರ್ ಬೇಕಾಗುತ್ತೆ ಸರ್. ಕಾರ್ಪೊರೇಟ್ರ್ ಆದರೆ ನಮಗೆ ಒಳ್ಳೇದಾಗುತ್ತೆ. ಮಿಕ್ಕಿದ ಇದು ಎಲ್ಲ MLA ಹತ್ರ ಎಲ್ಲ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ನಮ್ಮ ಬಡವರಿಗೆ ಈ ಥರ ಕಾರ್ಪೊರೇಟ್ರೇ ಒಳ್ಳೇದಾಗುತ್ತೆ. ಯಾಕೆ ಸರ್ ಕಾರ್ಪೊರೇಟ್ರ್ ಬೇಕು? ಅದೇ ನಮ್ಗೆ ಕರೆಕ್ಟಾಗಿರುತ್ತೆ ಸರ್. ನಮ್ಮ ಪ್ರಕಾರ ಅದೇ. ಬೆಂಗಳೂರಲ್ಲಿ ಪಾಲಿಕೆ ಚುನಾವಣೆಯಾಗಿ 5 ವರ್ಷ 6 ತಿಂಗಳು ಹತ್ತತ್ರ ಆಗ್ತಾ ಇದೆ. ಈಗ ಮತ್ತೆ ಎಲೆಕ್ಷನ್ ಆಗ್ತಿದೆ ಅಂತ ಹೇಳಿ ಒಂದು ಟಾಪಿಕ್ ಶುರುವಾಗಿದೆ. ಎಲೆಕ್ಷನ್ ಆಗಬೇಕಾ ಆಗಬಾರ್ದು ನಿಮ್ಮ ಪ್ರಕಾರ? ಆಗಬೇಕು ಸರ್. ಯಾಕೆ ಆಗ್ಬೇಕು ಸರ್? ರಸ್ತೆ ನೀಟ್ನೆಸ್ ಇಲ್ಲ, ಗುಂಡಿಗಳು ಯಾವುದು ಕರೆಕ್ಟಾಗಿ ಗುಂಡಿ ಕೆಲಸಗಳಾಗಿಲ್ಲ, ಯಾವುದು ಖಂಡಿತ ಆಗಲೇಬೇಕು. ಈಗೇನಾದ್ರೂ ನಾವು ಹೋಗಿ MLA ಹತ್ರ ಹೇಳೋಕ್ಕಾಗಲ್ಲ, ಕಾರ್ಪೊರೇಟರ್ ಹತ್ರನೇ ಹೇಳ್ಬೇಕಲ್ವಾ. ಎಲೆಕ್ಷನ್ ಆಗಬೇಕು. ತತ್ಕ್ಷಣಕ್ಕೆ ಸಿಗೋರು ಕಾರ್ಪೊರೇಟರ್ ಸರ್. ಎಲೆಕ್ಷನ್ ಆಗಬೇಕು. ಇವಾಗ ಸದ್ಯಕ್ಕೆ ಎಲೆಕ್ಷನ್ ಆದ್ರೇ ಒಳ್ಳೇದು. ಯಾಕೆ ಆಗಬೇಕಂದ್ರೆ ಅಲ್ಲಲ್ಲಿ ರೋಡ್ಗಳು ಸರಿ ಇಲ್ಲ, ಸ್ವಲ್ಪ ಎಲ್ಲ ನೋಡ್ಕೊಬೇಕು. ಅವ್ರಿದ್ರೇ ಏನಿದ್ರೆ ಕಂಪ್ಲೀಟ್ ಮಾಡೋಕೆ ಹೋಗೋಕ್ಕಾಗತ್ತೆ. ನಾವು MLA ಹತ್ರ ಹೋಗೋಕ್ಕಾಗಲ್ಲ, ಅವ್ರು ಬ್ಯುಸಿ ಇರ್ತಾರೆ. ಯಾವಾಗೂ ಅವ್ರ PA ಹತ್ರ ಹೋದ್ರೆ ಇಲ್ಲ ಇಲ್ಲಿಲ್ಲ ಅಂತಾರೆ, ಇಲ್ಲ ಹೊರಗಡೆ ಹೋಗಿದ್ದಾರೆ, ಮೀಟಿಂಗಲ್ಲಿ ಇದ್ದಾರೆ ಅಂತಾರೆ. ಮತ್ತೆ ಏನು ಸಮಸ್ಯೆ ಅಂದರೆ ಇದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಒಂದು ಮನೆ ಹತ್ರ ಒಂದು ಸ್ಟ್ರೀಟ್ ಲೈಟ್ ಹೋಯ್ತು, ಮತ್ತು ಯಾರು ಹೋಗಿ ಹೇಳ್ಬೇಕು? ಅಲ್ಲಿ ಕಾರ್ಯಕರ್ತರು ಕೆಲಸ ಮಾಡ್ತಾರೆ, ಅವ್ರಿಗೆ ಹೇಳಿದ್ರೆ ಇವಾಗ ನಾಳೆ ಇವಾಗ ಅಂತಾರೆ. ಇವಾಗ ಈ ಆಫೀಸಲ್ಲಿ ಹೋಗಿ ಇವರು ಇರ್ತಾರಲ್ವ, ಇವ್ರ ಹತ್ರ ಹೋಗಿ ಹೇಳಿದ್ರೆ ನಾವು ಕಂಪ್ಲೀಟ್ ಏನಿದ್ರೆ ಮಾಡ್ತಾರೆ. ಈಗ ಬೆಂಗಳೂರಲ್ಲಿ BBMP ಅಂದರೆ ಈಗ ಹಿಂದಿನ BBMP, ಈಗಿನ GBA ಎಲೆಕ್ಷನ್ ಆಗಬೇಕಾ ಆಗಬಾರ್ದಾ? ಯಾಕೆ ಆಗಬೇಕು ಅಂದರೆ ಎಲೆಕ್ಷನ್ ಮಾಡಿದ್ರೆ ತಾನೇ ಯು ವಿಲ್ ಹ್ಯಾವ್ ಸಮ್ ಅಕೌಂಟಬಿಲಿಟಿ ಅಲ್ವಾ? ಅದು ಹೌದು, ಇರ್ತಾರೆ. ಮತ್ತು ಯಾರಿಗೆ ನಮ್ಮ ಪ್ರಾಬ್ಲಮ್ಸ್ ಯಾರಿಗೆ ತೊಗೊಂಡು ಹೋಗೋದು ನಾವು? MLA ಇದಾರಲ್ವಾ, ಸಾಕಾಗಲ್ಲ. ಯು ನೀಡ್ ಅ ಕಾರ್ಪೊರೇಟರ್ ಹೂ ಇಸ್ ಮೋರ್ ಆಕ್ಸೆಸಿಬಲ್. ಬೇಕೇ ಬೇಕು. ಈಗ ಒಂದು ಕಳೆದ 6 ವರ್ಷದಿಂದ BBMP ಎಲೆಕ್ಷನ್ ಆಗಿಲ್ಲ ಮ್ಯಾಮ್. ಎಷ್ಟು ತೊಂದರೆ ಆಗ್ತಿದೆ ಅಂತ ಜನಸಾಮಾನ್ಯರಿಗೆ? ಒಂದು ಸಣ್ಣ ಕೆಲಸಗಳಿಗೂ ಹೇಳಕ್ಕೆ ಆಗುತ್ತಾ? ಯಾರಿಗೆ ಅಪ್ರೋಚ್ ಮಾಡಬೇಕು ಅಂತ ಕಷ್ಟ ಆಗುತ್ತೆ. ದಟ್ ಇಸ್ ದ ಮೇನ್ ಥಿಂಗ್. ಯು ಡೋಂಟ್ ನೋ ಹೋಮ್ ಟು ಅಪ್ರೋಚ್. ಎಲ್ಲ ಫೆಸಿಲಿಟಿ ಬೇಕು. ಕಾರ್ಪೊರೇಷನ್ ಅದೇ ರೋಡ್ ಸರಿ, ಯಾವುದೋ ನೀರು ಸರಿಯಾಗಿ ಬರ್ತಾಯಿಲ್ಲ, ರೋಡ್ ಸರಿ ಇಲ್ಲ, ಬೇಜಾನ್ ಪ್ರಾಬ್ಲಮ್ಸ್ ಇದೆ ಬೆಂಗಳೂರಿನಲ್ಲಿ, ಬೇಜಾನಿದೆ. BBMP ಕೌನ್ಸಿಲರ್ ಬರಲೇಬೇಕು. ನಮ್ಮ ಏರಿಯಾ ಪ್ರತಿಯೊಂದು ಏರಿಯಾಗೆ ಬರಲೇಬೇಕು. MLA ಅವ್ರ ಮೇಲೆ ಇರೋದು ಸರ್ ಸೀಟು, ಮೇಲೆ ಅವರಿಂದಾನೇ ಅವರು ಸೈನ್ ಮಾಡ್ದೇ ಕೌನ್ಸಿಲರ್ ಮಾಡೋದು. ಕೌನ್ಸಿಲರ್ ಬೇಕೇ ಬೇಕು ಅವ್ರಿಗೆ. ಕೌನ್ಸಿಲರ್ ಇಲ್ಲ ಅಂದರೆ ಬೆಂಗಳೂರಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.